ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೋಡ್ರಿ ಇಲ್ಲೇ ಇನ್ನು ಬೆಳಗ್ಗೆ ಎದ್ದು ಬಿಟ್ಟು ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಹಾಲು ಉಕ್ಕಿಸ್ಬೇಕಲ್ಲ. ಹಾಲು ಉಕ್ಸಕ್ಕಂತಂದು ಹಳ್ಳಿ ಸೈಡೆಲ್ಲ ಈ ಥರ ಒಲೆ ಎಲ್ಲ ಮಾಡಿರ್ತಾರಲ್ಲ, ಒಲೆ ಒಳಗನ ಹಾಲು ಉಕ್ಸಿದ್ರೆ ಆಯ್ತು ಅಂದ್ಕೊಂಡೆ. ಇಲ್ಲಿ ನೋಡ್ರಿ ನಾನು ಒಲೆಗೆಲ್ಲ ಕಟ್ಟಿಗೆ ಎಲ್ಲ ಹಾಕಿಬಿಟ್ಟು ಮೊದಲು ಪೂಜೆ ಎಲ್ಲ ಮಾಡಿದೆ. ನಾನು ಮಾಡಿಬಿಟ್ಟು ಹಾಲು ಉಕ್ಸಕ್ಕಂತಂದು ರೆಡಿ ಮಾಡೀನಿ. ನೋಡ್ಬೋದು ಇಲ್ಲಿ ಹಾಲು ಉಕ್ಸಕ್ಕಂತಂದು ಇಟ್ಟಿದ್ದೆ ನಾನು. ಫಸ್ಟ್ ಯಾಕಂತಂದ್ರೆ ನಮ್ಮ ಅಜ್ಜಿ ಇದೇ ಮನೆ ಒಳಗೆ ಇರೋದ್ರಿಂದ ಬೇರೆ ಮನೆ ಒಳಗೆ ಅಡುಗೆ ಮಾಡೋಕ್ಕಾಗಂಗಿಲ್ಲಲ್ಲ. ಹೀಗಾಗಿ ನಾವು ಫಸ್ಟ್ ಇದೇ ಒಲೆ ಮೇಲೆ ಹಾಲು ಉಕ್ಕಿಸ್ಬಿಟ್ಟು ಆಮೇಲೆ ಇಲ್ಲಿ ಏನಾದರೂ ನಮ್ದು ಅಡುಗೆ ಕೆಲಸಕ್ಕೆ ಒಲೆ ಯೂಸ್ ಆಗ್ತಾವೆ ಅಂದ್ಕೊಂಡು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಹಾಲು ಉಕ್ಸಾತೀವಿ. ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಹಾಲು ಉಕ್ಕಾತಾವು. ಫುಲ್ ಖುಷಿ ಆಗತ್ತೈತೆ. ಯಾಕಂತಂದರೆ ನನಗೆ ಖುಷಿ ಅಂತಂದ್ರೆ ನಮ್ಮ ಅಜ್ಜಿ ಒಬ್ಬರೇ ಇದ್ಕೊಂಡನೇ ಈ ಥರ ಮನೆ ಎಲ್ಲ ಕಟ್ಟಿಸ್ಕೊಂಡ್ಬಿಟ್ಟು ಅವ್ರಿಗೆ ಬೇಕಾದಂಗೆ ಅವ್ರು ಕಟ್ಟಿಸ್ಕೊಂಡಿರತ್ತಾರಲ್ಲ, ಅದು ನನಗೆ ಖುಷಿ ಆಯ್ತು. ಅವ್ರಿಗೆ ಯಾವ ಥರ ಅನುಕೂಲ ಬೇಕಲ್ಲ ಆ ಥರ ಅನುಕೂಲ ಅವ್ರು ಮಾಡ್ಕೊಂಡು ಅವ್ರು ಇರತ್ತಾರೆ. ಅದು ಒಬ್ಬರೇ ಇದ್ಕೊಂಡನ ಅವ್ರು ಮಾಡತ್ತಾರ, ಯಾರ್ದು ಒಬ್ರದ್ದು ಸಪೋರ್ಟ್ ಇಲ್ಲಾರ್ದೆ. ಹೀಗಾಗಿ ನನಗೆ ಭಾಳ ಖುಷಿ ಅನ್ಸತ್ತಿತ್ತು. ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಹಾಲು ಉಕ್ಕಾತವ. ಹಿಂಗೆ ಆರಾಮಾಗಿ ಹುಷಾರಾಗಿ ನಮ್ಮ ಅಜ್ಜಿ ಇನ್ನೂ ಒಂದು ಸ್ವಲ್ಪ ದಿನ ಇರಲಿ ಖುಷಿಯಾಗೇನೆ ಇನ್ನೂ ಒಂದು ಸ್ವಲ್ಪ ದಿನ ಕಾಲ ಕಳೀಲಿ. ಏಕೆ ನಮ್ಮ ಜೊತೆ ಇನ್ನೂ ಎಷ್ಟು ದಿನ ಇದ್ರೂ ಕಡಿಮೆ, ಏಕೆ ನಮ್ಮ ಜೊತೆ ಆರಾಮಾಗಿರ್ಲಿಪ್ಪ ದೇವ್ರ ಅಂತ ಅಂದ್ಕೊಂಡೆ. ನೋಡ್ರಿ ಇವಾಗ ದೇವ್ರ ಪೂಜೆನ ಸ್ಟಾರ್ಟ್ ಮಾಡತ್ತೀವಿ. ಇಲ್ಲಿ ನೋಡ್ಬೋದು ಈ ಥರ ಸಾರಿನ ತಂದಿದ್ವಲ್ಲ ನಿನ್ನೆ, ನಾನು ಶಾಪಿಂಗ್ದೆಲ್ಲ ವೀಡಿಯೋ ಮಾಡಿದ್ದೆ ನಾನು. ಅದರಲ್ಲಿ ನೋಡ್ಬೋದು ಈ ಥರ ಎಲ್ಲ ನನಗೂ ಒಂದು ಸೀರೆ ತೊಗೊಂಬಂದಿದ್ದೆ. ಹಂಗೆ ನಮ್ಮ ಚಿಕ್ಕಿ ಮಗಳಿಗೂ ತೊಗೊಂಬಂದೆ ನಾನು. ಅದೇ ಸೀರೆನ ಇವಾಗ ದೇವ್ರಿಗೆ ಉಡಿಸ್ಬಿಟ್ಟು ಆಮೇಲೆ ದೇವ್ರಿಗೆ ಉಡಿಸಿದ ನಂತರ ಹೆಣ್ಮಕ್ಳಂತರೂ ಇಲ್ಲಿ ನಮ್ಮ ಮಮ್ಮಿ ನಮ್ಮ ಚಿಕ್ಕಿ ಅದಾರಲ್ಲ, ಮತ್ತು ಹೀಗಾಗಿ ನಮ್ಗೆ ಸೀರೆ ಬರ್ತಾವೆ. ಈಕಿ ನಮ್ಮ ಮಮ್ಮಿ ನಮ್ಮ ಚಿಕ್ಕಿ ಕೊಡೋ ಬದಲಿಗೆ ಮೊಮ್ಮಕ್ಕಳಿಗೆ ಕೊಡತ್ತಾಳ ನಮ್ಮ ಅಜ್ಜಿ. ನೋಡ್ಬೋದಿಲ್ಲಿ ಸೀರೆನ ದೇವ್ರಿಗೆ ಲಕ್ಷ್ಮಿಗೆ ಉಡಿಸ್ಬಿಟ್ಟು ಅಲಂಕಾರ ಮಾಡಬೇಕು. ಇವಾಗ ನೋಡೋಣ ಬರ್ರಿ, ಇವಾಗ ಮುಂದೆ ಯಾವ ಥರ ಅಲಂಕಾರ ಮಾಡ್ತೀವಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೇನೆ ನಾನು. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವಾಗ ಸೀರೆ ಎಲ್ಲ ದೇವಿಗೆ ಉಡಿಸಿದ್ವಿ ನಾವು. ದೇವರಿಗೆ ಉಡಿಸ್ಬಿಟ್ಟು ಇವಾಗ ಸ್ವಲ್ಪ ಏನೇನಾರ ಹೂವು ಹಣ್ಣು ಎಲ್ಲನೂ ಜೋಡಿಸ್ಬಿಟ್ಟು ನೀಟಾಗಿ ಇಡಬೇಕು. ನೋಡ್ರಿ ಇಲ್ಲೇ ಎಷ್ಟು ಚೆನ್ನಾಗಿ ಸೀರೆ ಉಡಿಸಿದ್ವಿ. ನಾನು ನಮ್ಮ ತಂಗಿ ಇಬ್ಬರು ಸೇರಿನ ಉಡಿಸಿದ್ವಿ ನಾವು. ಇವಾಗ ಎಲ್ಲನೂ ರೆಡಿ ಮಾಡಿ ಇಟ್ಟಾಗ ಯಾವ ಥರ ಕಾಣಿಸ್ತಿದೆ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ನೋಡ್ಬೋದು ಇಲ್ಲೇ ಈ ಥರ ಸಿಂಪಲ್ಲಾಗಿ ಸಿಂಪಲ್ಲಾಗಿ ರೆಡಿ ಮಾಡೀವಿ ನಾವು ಇಲ್ಲಿ. ಮತ್ತಿನ್ನು ಇದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಜನಕ್ಕೆ ಊಟಕ್ಕೆ ಅದು ಹೇಳ್ಬೇಕಂತಂದು ಅಂದ್ಕೊಂಡಾರ ಅಜ್ಜಿ. ಹೀಗಾಗಿ ನಾನು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮಾಡಬೇಕಲ್ಲ, ಜಸ್ಟ್ ಸಿಂಪಲ್ಲಾಗಿನೇ ಮಾಡಂತ ಹೇಳಿದ್ರು ಅಜ್ಜಿ. ಹೀಗಾಗಿ ನಾವು ಜಸ್ಟ್ ಸಿಂಪಲ್ಲಾಗಿ ಮಾಡತ್ತೀವಿ. ಮಾಡೋ ಅಷ್ಟೊತ್ತಿಗೆ ನಮ್ಮ ಚಿಕ್ಕಿನೂ ಬಂದರೆ ಇವರೇ ನೋಡ್ರಿ, ನಮ್ಮ ಚಿಕ್ಕಿ ನಮ್ಮ ಮಮ್ಮಿ ಅದಾರಲ್ಲ, ನಮ್ಮ ಮಮ್ಮಿ ಸ್ವಂತ ತಂಗಿ ಇವರ. ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನಮ್ಮ ಸೈಡೆಲ್ಲ ಹೂವಿನ ದಂಡಿ ಮಾಡ್ತೀವಿ ನಾವು. ಆ ಸೈಡ್ ಈ ಥರ ಪೇಪರ್ ದಂಡಿ ಮಾಡ್ಯಾರ, ಅದನ್ನು ನೋಡತ್ತಿದ್ದೆ ನಾನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಊಟಕ್ಕೆ ಏನೇನು ಮಾಡೀವಿ ಅನ್ನೋದನ್ನು ಕೂಡ ತೋರ್ಸಾತೇನೆ. ನೋಡ್ಬೋದು ಇಲ್ಲೇ ರೈಸ್ ಮಾಡಿದ್ದೀವಿ, ಮತ್ತು ಇಲ್ಲೇ ಕಡುಬು ಮಾಡಿದ್ದೀವಿ, ಹುನಗದ ಕಡುಬು ಮಾಡೀವಿ. ಅದಾದಮೇಲೆ ಇದು ಮೊಸರು ಅಂತಂದ್ರೆ ಇದಕ್ಕೆಲ್ಲ ತರಕಾರಿ ಹಾಕಿಬಿಟ್ಟು ಮೊಸರು ಚಟ್ನಿ ಮಾಡ್ತೀವಲ್ಲ ಆ ಥರ. ಇದು ಬದನೆಕಾಯಿ ಪಲ್ಯ. ನೋಡ್ಬೋದು ಇಲ್ಲೇ ಇದೆಲ್ಲ ಆಲ್ಮೋಸ್ಟ್ ಅಡುಗೆ ನಾನು ಮಾಡೇನಿ. ನಾನು ನಮ್ಮ ತಂಗಿ ಇಬ್ಬರು ಸೇರಿಬಿಟ್ಟು ಮಾಡೀವಿ. ನೋಡ್ರಿ ಇಲ್ಲೇ ಕಾಳು ಪಲ್ಯನ ಅದನ್ನು ಕೂಡ ನಾನು ಮಾಡೀನಿ. ಚಪಾತಿಗೆ ಸ್ವಲ್ಪ ನಮ್ಮ ತಂಗಿ ಹೆಲ್ಪ್ ತೊಗೊಂಡ್ಬಿಟ್ಟು ಚಪಾತಿನೂ ಮಾಡಿದೆ ನಾನು. ನಮ್ಮ ತಂಗಿ ನಾನು ನಮ್ಮ ಅಜ್ಜಿ 3 ಜನ ಸೇರಿಬಿಟ್ಟು ಮಾಡಿದ್ವಿ. ನೋಡ್ರಿ ಇಲ್ಲಿ ಈ ಥರ ಎಲ್ಲ ಅಲಂಕಾರ ಮುಗಿಸಿದ್ವಿ ನಾವು. ಇನ್ನು ನಾನು ರೆಡಿ ಆಗಿಬಿಟ್ಟು ಬರ್ಬೇಕಂತಂದೆ. ನೋಡ್ರಿ ಇಲ್ಲಿ ಅಜ್ಜಿ ಸ್ವಲ್ಪ ನನಗೂ ಏನು ಉಡಿ ತುಂಬೋದು ಹೀಗೆಲ್ಲ ನೀನು ಮನೆ ಆರತಿ ಎಲ್ಲ ನೀನೇ ಹಿಡಿ ಅಂತಂದು ಹೇಳಿದ್ರು ನನಗೆ. ಹೀಗಾಗಿ ನಾನು ಸೀರೆ ಎಲ್ಲ ಉಟ್ಕೊಂಡು ಮತ್ತು ಅಜ್ಜಿದ ಸರ ನೋಡ್ರಿ ಇಲ್ಲೇ ಹಾಕ್ಕೊಂಡ್ಬಿಟ್ಟು ರೆಡಿಯಾಗಿ ನಿಂತೇನೆ ನಾನು. ಇನ್ಮೇಲೆ ಎಲ್ಲರೂ ಬರೋ ಟೈಮ್ ಆಯ್ತು. ಹೀಗಾಗಿ ಹಂಗೆ ಜಸ್ಟ್ ಒಂದು ಶೂಟ್ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡೆ ನಾನು. ನೋಡ್ಬೋದು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ ನಾವು. ಇವಾಗ ನಮ್ಮ ತಂಗಿನ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡತ್ತಿದ್ಲ. ಇನ್ನೊಂದು ಏನಂತಂದ್ರೆ ಪೂಜೆನ ನಾವು ಅಗದಿ ಸಿಂಪಲ್ಲಾಗಿ ಮಾಡತ್ತೀವಿ. ಯಾಕಂತಂದ್ರೆ ಇದು ಒಂದು ರೂಮ್ ಮಾತ್ರ ಹಿಂಗೆ ಹೊಸ ಮನೆ ಆಗೈತಲ್ಲ, ಹೀಗಾಗಿ ಸ್ವಲ್ಪ ಮ್ಯಾಗೂ ಏನಂತಾರದಕ್ಕೆ ಮೇಲ್ಮುದ್ದಿ ಅಂತಂದಂತಾರೆ ನಮ್ಮ ಸೈಡ್. ಅದನ್ನು ಮತ್ತು ಈ ಗೋಡೆ ಎಲ್ಲ ಹೊಸದಾಗೈತಲ್ಲ, ಹೀಗಾಗಿ ಒಂದು ಸಿಂಪಲ್ಲಾಗಿ ಪೂಜೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಪೂಜೆ ಮಾಡತ್ತೀವಿ ನಾವು. ಇಷ್ಟು ಪೂಜೆ ಎಲ್ಲ ಮಾಡ್ಬೇಕನ್ನೋ ಐಡಿಯಾನೂ ಇರಲಿಲ್ಲ. ಜಸ್ಟ್ ಅಮ್ಮ ಸ್ವಲ್ಪ ಹಾಲು ಉಕ್ಕಿಸ್ಬಿಟ್ಟು ಹಂಗೆ ಒಳಗೆ ಹೋದ್ರೆ ಆಯ್ತು ಅಂತಂದು ಅಂದ್ಕೊಂಡಿದ್ರೆ, ಇರಲಿ ಎಲ್ಲ ಸ್ವಲ್ಪ ಹೊಸದಾಗೈತಿ, ಕಿಚನ್ ಎಲ್ಲ ಪೂರ್ತಿ ಹೊಸದಾಗೈತಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಕೈಲಿ ಹಾಕೈತೋ ಅಷ್ಟು ನಾವು ಅಗದಿ ಸಿಂಪಲ್ಲಾಗಿ ಪೂಜೆ ಮಾಡತ್ತೀವಿ. ಇಲ್ಲಿ ನೋಡ್ಬೋದು ಇದು ಒಳಕಲ್ಲಿಗೆ ಪೂಜೆ ಮಾಡಿಬಿಟ್ಟು ಉಡಿ 5 ಉಡಿ ಮಾಡಿ ಉಡಿ ತುಂಬಬೇಕು. ಒಳಕಲ್ಲ ಮತ್ತು ಬೀಸು ಕಲ್ಲ ಮೊದಲೇ ನಮ್ಮ ಸೈಡ್ ಇದೆಲ್ಲ
ಒಳ್ಕಲ್ಲ ಮತ್ತು ಬೀಸುಕಲ್ಲ ಮದುವೆ ಒಳಗೂ ಆಯಿತು. ಮತ್ತು ಇನ್ನೊಂದು ಏನಂತಂದ್ರೆ ನಮ್ದು ಮನೆ ಓಪ್ನಿಂಗ್ ಅದು ಇರ್ತಾವಲ್ಲ, ಅಲ್ಲಿ ಫಸ್ಟ್ ಪೂಜೆನ ಒಳ್ಕಲ್ಲ ಮತ್ತು ಬೀಸುಕಲ್ಲು ಪೂಜೆ ಆಗ್ಬೇಕು. ಇಲ್ಲಿ ನೋಡ್ರಿ ಇವಾಗ ಲಕ್ಷ್ಮಿ ಎಲ್ಲ ರೆಡಿ ಮಾಡಿದ್ಮ್ಯಾಗ ಈ ಥರ ಕಾಣಿಸತೈತಿ. ಇಲ್ಲಿ ನೋಡ್ಬೋದು ಭಾಳ ಅಂದ್ರೆ ಭಾಳ ಚಂದ ಕಾಣತೈತಿ. ಇಲ್ಲ ಮೊದ್ಲೇಕ ತೊಗೊಂಬಂದಿದ್ದಿಲ್ಲ. ದಂಡಿ ಮೇಲೆ ಬರಬಾರ್ದು. ಉಡದೆ ಇಟ್ಕೊಂಡ್ಬಿಡ್ರಿ. ಉಡದೆ ಇಟ್ಕೊಂಡ್ಬಿಡ್ರಿ. ಭಾಳ ವಿಡಿಯೋ ಮಾಡಿ 7 ನಿಮಿಷ 17 ಸೆಕೆಂಡ್ ನೀ ಅವ್ರಿಗೆ ತುಂಬ ಸರಿ ಅಂದೆ ದೀಪತ್ ಕೈಲಿ ಕೊರಕತ್ತ ಅಲ್ಲಿ ಒಳಗೆ ಹೋಗ್ತೀಯ ಜಲ್ದಿನ ಬರ್ಬೇಕು ಬಂದ ಗೋಳಿ ಶಾಕ್ ತಗೋ ಬರ್ತಾನೆ ಓಡ್ಬೇಕು ಜಲ್ದಿ ಬಾ
ಏನು ಕ್ಲಿಪ್ಪ ಮುತ್ತ ಮುತ್ತ ಇಷ್ಟು ವಿಡಿಯೋ ಮಾಡಿ ನೀ ಕಟ್ಕೋ ನಾ ಕಟ್ಕೊಂಡು ಉಡಿ ಕಟ್ಕೊಂಡ್ರೆ ಸರಿ ಮಾಡ ಮಂಗಳಾರತಿ ಜಯ ಮಂಗಳಾರತಿ ಜಯ ಮಂಗಳಾರತಿ ಅಕ್ಷ ಸಾಕ್ಷಿ ಮೋಕ್ಷದವರಿಗೆ ಮಂಗಳಾರತಿ ಅರಿಶಿನ ತರಿಸುವೆ ಸಣ್ಣ ಭರಣಿ ತುಂಬುವೆ ಸಣ್ಣ ಭರಣಿ ತುಂಬುವೆ ತಿರುಗಿ ನಿಲ್ಲಿಸುವೆ ಗೌರಿ ಪಾದ ಕಚ್ಚುವೆ ಮಂಗಳಾರತಿ ಜಯ ಮಂಗಳಾರತಿ ಜಯ ಮಂಗಳಾರತಿ ಅಕ್ಷ ಸಾಕ್ಷಿ ಮೋಕ್ಷದವರಿಗೆ ಮಂಗಳಾರತಿ ಎಲ್ಲಿಯ ತರಿಸುವೆ ಸಣ್ಣ ಕಳಸ ತುಂಬುವೆ ಸಣ್ಣ ಕಳಸ ತುಂಬುವೆ ತಿರುಗಿ ನಿಲ್ಲಿಸುವೆ ಗೌರಿಗೆ ಎತ್ತಿ ಬೆಳಗುವೆ ತಿರುಗಿ ನಿಲ್ಲಿಸುವೆ ಗೌರಿಗೆ ಎತ್ತಿ ಬೆಳಗುವೆ ಏನು ತಂದು ಕೊಡ್ತೀರಿ ಡಬ್ಬಿ ಡಬ್ಬಿ ಫ್ರೆಂಡ್ಸ್ ನೋಡಿದ್ರಲ್ಲ ಮನೆ ಪೂಜೆ ಎಲ್ಲ ಮುಗೀತಾ ಇನ್ನು ಊರಿಗೆ ಹೋಗ್ಬೇಕು ಈಗೇನು ಜಸ್ಟ್ ಇನ್ನೇನು ಯುವ ಅವ್ರು ಬರೋ ಟೈಮ್ ಆತ ಬಂದಮೇಲೆ ನಾನು ಖುಷಿ ಯುವ 3 ಜನ ಸೇರಿಬಿಟ್ಟು ಊರಿಗೆ ಹೋಗ್ಬೇಕಿನ್ನ ಊರಿಗೆ ಹೋಗೋ ಟೈಮ್ ಬಂತು 2-3 ದಿನ ಹೆಂಗೋ ಒಂದು ವೀಕನ ಇದ್ದೆ ನಾನಿಲ್ಲಿ ಇನ್ನು ಇವಾಗ ಊರಿಗೆ ಹೋಗ್ಬೇಕು ಈಗ ಫುಲ್ ನೆಗಡಿ ಬಂದೈತಿ ಆಕಿಗೂ ನೆಗಡಿ ಬಂದೈತಿ ಖುಷಿಗೆ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ವಿ ಬಟ್ ಇನ್ನೂ ಕಡಿಮೆ ಆಗಿಲ್ಲ ಈಗೇನು ಯುವ ಅವ್ರು ಬಂದ್ರೆ ಇನ್ನು ಹೋಗ್ಬೇಕು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನಾನು ಚಿಟ್ಮ ಬಂದು ಇಲ್ಲದ ತಡಿ ಏನು ಮಾಡ್ತಾವ ನೋಡೋಣ ತಡಿ ಖುಷಿ ಯಾರದ ಶಟ್ಕೊಂಡ್ಲ ಖುಷಿ ಯಾರ ಓಡಿ ಬಿಡ್ತಾಳೆ ನೀರು ತಗೋರಿ ಯಾರ ಹೋಗಂಗಿಲ್ಲ ಇವ ನಿನ್ನ ಜೊತೆ ಟೂ ಬಿಟ್ಟ ಅಂತ ಒಳಗೆ ಬರತ್ತ ಬಂದ್ ತಡಿ ಇನ್ನೂ ಏನೋ ಮಾಡತ್ತ ಹೋಗವಳ ನೋಡಿಕಿ ಈಗ ಸಿಟ್ ಮಾಡ್ಕೋಬೇಕಲ್ಲ ಈಗ ಎದಕ್ಕೆ ಗುಂಡು ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಇನ್ನು ಬ್ಯಾಗ್ ಎಲ್ಲ ರೆಡಿ ಆಗಿಬಿಟ್ಟು ಎಲ್ಲ ಇಟ್ಟು ಅವ್ರಂತೂ ರೆಡಿಯಾಗಿ ಕುಂತ್ಬಿಟ್ಟಾರ ಹೋಗಾಕ ಇನ್ನು ಸ್ವಲ್ಪ ಸುಪ್ರೀತಾಗಿ ಬೆಟ್ಟ ಹೋಗ್ಬೇಕಲ್ಲ ಅವ್ರ ಸ್ಕೂಲಿಗೆ ಹೋಗೋಣ ಬರ್ರಿ ಇವಾಗ ಅಲ್ಲ ಬಾ ಸರಿ ಫ್ರೆಂಡ್ಸ್ ಇನ್ನು ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ ಮತ್ತು ಖುಷಿನೂ ಸ್ವಲ್ಪ ಸುಸ್ತಾಗಿರ್ತಾಳೆ ನಾನು ಆಗ ಸುಸ್ತಾಗಿರ್ತೇನೆ ಹೀಗಾಗಿ ಮತ್ತು ಮನೆ ಒಳಗೆ ಏನು ಕೆಲಸ ಇರ್ತೈತೆ ಅದನ್ನು ಮಾಡಬೇಕು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಾ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರ್ಯಾರು ಹೊಸಬರದಿರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಬೈ ಬೈ ಟೇಕ್ ಕೇರ್ ಸಿ ಯು